No comments. No comments. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೈಬಿಂಗ್ ಕನ್ನಡಿಗ. ನಾನಿವತ್ತು ಗಾಡಿ ಓಡಿಸ್ತಿರೋದು ಬಂದು ರಾಯಲ್ ಎನ್ಫೀಲ್ಡ್ 500cc. ಇದು ಯಾಕೆ ಫೇಮಸ್ ಅಂತ ಅಂದರೆ ನಿಮಗೆ ಗೊತ್ತು, ಇದು ಸೌಂಡು ಕಣ್ರಿ. ಕೇಳಿಸ್ಕೊಳ್ತಾ ಇದ್ರೆ ಬರಸಿಡಿಲು ಬಿಡ್ದಂಗೆ ಆಗ್ಬಿಡ್ತು. ಸಿಂಹ ಗರ್ಜನೆ ಇದ್ದಂಗಿರುತ್ತೆ. ಈ ಗಾಡಿಗೆ ಫ್ಯಾನ್ಸ್ ತುಂಬಾ ಜನ ಇದ್ದಾರೆ, ಹಂಗೆ ಬಂದು ಏಟರ್ಸ್ ತುಂಬಾ ಜನನೇ ಇದ್ದಾರೆ. ಈ ಗಾಡಿ ಏಟ್ ಮಾಡೋದಕ್ಕೆ ರೀಸನ್ಸ್ ಬೇಜಾನ್ ಸಿಗ್ತವೆ. ಈ ಗಾಡಿ ಮೇಂಟೆನೆನ್ಸ್ ಕಷ್ಟ, ಈ ಗಾಡಿ ಸರ್ವಿಸ್ ಕಷ್ಟ, ಈ ಗಾಡಿ ಪೆಟ್ರೋಲ್ ಹಾಕ್ಸಕ್ಕಾಗಲ್ಲ. ಹೈವೇ ಟಾಪ್ ಸ್ಪೀಡ್ ಹೋದ್ರೆ ವೈಬ್ರೇಷನ್ ಬರುತ್ತೆ. ಓವರ್ ವೆಯ್ಟ್ ಗಾಡಿ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಇಷ್ಟೆಲ್ಲ ಹೇಳಿದ್ರು ರಾಯಲ್ ಎನ್ಫೀಲ್ಡ್ ಓನರ್ಸು ಈ ಗಾಡಿನೇ ಬೇಕು ಅಂತ ಹೇಳಿ ಮೆಚ್ಚಿ ಈ ಗಾಡಿನ ತಗೊಂತಾರೆ. ಯಾಕಂತ ಅಂದ್ರೆ ಇದು ಲೆಜೆಂಡ್ರಿ ಗಾಡಿ. ನಮ್ಮಪ್ಪ ನಿಮ್ಮಪ್ಪ ಅವರಪ್ಪನ ಕಾಲದಿಂದನೂ ಇದು ಬಂದಿದೆ. ಇವಾಗಿನ ಗಾಡಿ ಎಲ್ಲ ಕಂಡ್ರಿ ರಾಯಲ್ ಎನ್ಫೀಲ್ಡ್ ಅಂದ್ರೆ ಹಳೆ ಗಾಡಿ. ದ ರಿಯಲ್ ಓಜಿ, ಮೋಟೋ ಕಮ್ಯುನಿಟಿಗೆ ಒಂದು ರಿಯಲ್ ಓಜಿ ಅಂತ ಅಂದ್ರೆ ರಾಯಲ್ ಎನ್ಫೀಲ್ಡ್ ಅಂತ ಹೇಳ್ಬೋದು. ಹೇಳ್ಬೇಕಂದ್ರೆ ನಾನು ಮೋಟೋ ಲಾಗರ್ ಅಲ್ಲ, ಮೋಟೋ ಲಾಗಿಂಗ್ ಅಂದ್ರೆ ನನ್ಗೆ ಅಂದ ಗಾಳಿ ಗೊತ್ತಿಲ್ಲ. ಆದ್ರೂ ಈ ಗಾಡಿ ಬಗ್ಗೆ ತಿಳ್ಕೊಂಡು ನನ್ಗೆ ಗೊತ್ತಿರೋ ಅಷ್ಟು ಹೇಳ್ದೆ. ಮೈನ್ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ಮೈನ್ ಮ್ಯಾಟ್ರ್ ಏನಂತ ಅಂದ್ರೆ ಇವತ್ತು ವ್ಯಾಲೆಂಟೈನ್ಸ್ ಡೇ, ಅಂದ್ರೆ ಲವ್ ಡೇ. ಇವತ್ತಿನ ದಿನ ಹುಡುಗರೇ ಆಗ್ಲಿ ಹುಡುಗಿರೇ ಆಗ್ಲಿ ಅವ್ರ ಒಳಗಿರೋ ಫೀಲಿಂಗ್ಸ್ ಅವ್ರು ಇಷ್ಟ ಆದವ್ರ ಹತ್ರ ಹೇಳ್ಕೊಳೋ ದಿನ. ಆ ಫೀಲಿಂಗ್ಸ್ ಹೇಳದ್ಮೇಲೆ ಅವ್ರ ಪಾರ್ಟ್ನರ್ ಅವ್ರಿಗೆ ಸಿಕ್ಕಿದ್ರೆ ಖುಷಿ, ಸಿಕ್ಲಿಲ್ಲ ಅಂದ್ರೆ ತುಂಬಾ ದುಃಖ. ಅದಕ್ಕೆ ಹೇಳೋದು ಲವ್ ಯಾವಾಗ್ಲೂ ನೋವು ಅಂತ. ನೋಡ್ಗುರು, ನೀನ್ ಇರೋದು ಕಲಿಯುಗ. ಇಲ್ಲಿ ಮನ್ಸಿಗೆ ಬೆಲೆ ಕೊಡೋದಕ್ಕಿಂತ ವಸ್ತುಗಳಿಗೆ ಬೆಲೆ ಜಾಸ್ತಿ. ಇಲ್ಲಿ ವಸ್ತುನ ಪ್ರೀತಿಸ್ತಾರೆ, ಮನುಷ್ಯನ ಉಪಯೋಗಿಸ್ಕೊಂತಾರೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಇದು ಉಂಟೆ. ಇಷ್ಟೆಲ್ಲ ಹೇಳಿ ನಿಮಗೆ ಏನ್ ತಿಳ್ಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಅಂದ್ರೆ, ನೀವು ಲೈಫಲ್ಲಿ ಏನಾರು ಒಂದು ಅಚೀವ್ ಮಾಡಿರ್ಬೇಕು, ಸೆಟ್ಲ್ ಆಗಿರ್ಬೇಕು, ಲೈಫಲ್ಲಿ ಏನಾರು ಒಂದು ಕೆಲಸ ಮಾಡ್ತಿರ್ಬೇಕು. ಅವಾಗಲೇ ನೀವು ಇನ್ನೊಬ್ರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇರೋದಕ್ಕೆ, ಅವ್ರನ್ನ ಚೆನ್ನಾಗಿ ನೋಡ್ಕೊಳೋದಕ್ಕೆ ಅರ್ಹರಾಗಿರ್ತೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ನಾನು ರಿಲೇಶನ್ಶಿಪ್ ತಪ್ಪು ಅಂತ ಹೇಳ್ತಾ ಇಲ್ಲ, ಸಿಂಗಲ್ ಲೈಫ್ ಬೆಸ್ಟ್ ಅಂತ ಹೇಳ್ತಾ ಇಲ್ಲ. ಸಿಂಗಲ್ ಲೈಫ್ ಬೆಸ್ಟ್ ಆಗಂಗಿದ್ರೆ ಯಾಕೆ ದೇವತೆಗಳು ಸಿಂಗಲ್ ಆಗೇ ಇರ್ಬೋದಾಗಿತ್ತಲ್ಲ. ಅವ್ರ ಪಾರ್ಟ್ನರ್ಸ್ ಯಾಕೆ ಹುಡುಕೊಂಡ್ರು? ಯಾಕಂತ ಅಂದ್ರೆ ಒಂದು ಲೈಫ್ ಕಂಪ್ಲೀಟ್ ಆಗಿ ಅಚೀವ್ ಆಗ್ಬೇಕು ಅಂತ ಅಂದ್ರೆ ಪಾರ್ಟ್ನರ್ಸ್ ಮುಖ್ಯ ಆಗಿರುತ್ತೆ. ಆ ಪಾರ್ಟ್ನರ್ಸ್ ಸಿಗ್ಬೇಕು ಅಂತ ಅಂದ್ರೆ ಒಳ್ಳೆ ಟೈಮ್ ಬರಬೇಕಾಗಿರುತ್ತೆ. ಏನು ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನ್ ಬೇಕಾದೇನ್ ಬೇಡದ. ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ನೋಡಿ, ಪ್ರೀತಿ ಹುಟ್ಟೋದಕ್ಕೆ ಕ್ಷಣ ಸಾಕಂತೆ, ಪ್ರೀತಿಸೋ ಸಿಗಕ್ಕೆ ಋಣ ಇರ್ಬೇಕಂತೆ. ಆ ಋಣ ಏನಾದ್ರು ನಿಮ್ ಮನೆ ಬರ್ದಲ್ಲಿ ಬರ್ದಿದ್ರೆ ಆ ಬ್ರಹ್ಮ ಬಂದು ನಿಮ್ನ ಮತ್ತೆ ನಿಮ್ಮ ಪಾರ್ಟ್ನರ್ನ ದೂರ ಮಾಡಕ್ಕೆ ಆಗಲ್ವಂತೆ. ಅಲ್ಲ, ಎಂತೆಂತ ದೊಡ್ಡವ್ರು ಬಂದೆ ಹೇಳಿದ್ರೆ ಚೇಂಜ್ ಆಗ್ಲಿಲ್ಲ, ಇನ್ನ ನಾನು ಹೇಳ್ಬಿಟ್ರೆ ಚೇಂಜ್ ಆಗ್ಬಿಡ್ತೀರಾ? ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ಹೂವಾಗಿದೆ, ಭಾವಜೇನಾಗಿದೆ, ಬಾಳು ಹಾಡಾಗಿದೆ, ನಿನ್ನ ಸೇರಿ ನಾನು